ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಟೆಲ್ ಥರ ವೆಜಿಟೇಬಲ್ ಕುರ್ಮಾವನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಚಕ್ಕೆ, ಲವಂಗ, ಸೋಂಪು, ಗಸಗಸೆ, ಪುಟಾಣಿ ಮತ್ತು ಕ್ಯಾಶ್ಯೂವನ್ನು ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಹಸಿ ಕೊತ್ತಂಬರಿ, ಪುದೀನ ಇದ್ದರೆ ಪುದೀನ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಹಸಿಯಾಗಿ ಹಾಕಿ ರುಬ್ಕೊಳ್ಳಿ. ಚೆನ್ನಾಗಿ ತರಿಯಾಗಿ ಬೇಡ, ಸ್ವಲ್ಪ ತರಿಯಾಗಿ ಇರಲಿ, ತೀರ ಸಾಫ್ಟ್ ಆಗೋದು ಬೇಡ. ಮೆಣಸು ಬೇಕಾದರೂ ಹಾಕ್ರಿ, ಹಸಿ ಮೆಣಸು ಅಥವಾ ಒಣ ಮೆಣಸು. ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಅನ್ನಕ್ಕೂ, ದೋಸೆಗೂ, ಚಪಾತಿ, ಪೂರಿ ಎಲ್ಲದಕ್ಕೂ ಸೈ ಅಂತಕ್ಕಂತಹ ತರಕಾರಿ ಕುರ್ಮ ಮನೆಯಲ್ಲೇ ಮಾಡ್ತಾಯಿದ್ರೆ ಅದರ ಪರಿಮಳ ಇಡೀ ಮನೆ ತುಂಬಾ ಹರಡುತ್ತೆ. ಹಾಗೆ ಸ್ವಲ್ಪ ಹಸಿಕಾಯನ್ನು ಸೇರಿಸಿ ರುಬ್ಬಿಟ್ಕೊಳ್ಳಿ. ಇಲ್ಲಿ ಕುಕ್ಕರ್ ಇಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ, ಜೀರಿಗೆ ಸಿಡಿತಿದ್ದ ಹಾಗೆಯೇ ಈರುಳ್ಳಿ ಹಾಕಿ, ನಾನಿಲ್ಲಿ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ನವಿಲು ಕೋಲನ್ನು ಮತ್ತು ಹೂಕೋಸನ್ನು ತೆಗೆದುಕೊಂಡಿದ್ದೀನಿ. ಹೂಕೋಸನ್ನು ಸ್ವಲ್ಪ ಹೊತ್ತು ಉಪ್ಪು ನೀರಿನಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಹುಳುಗಳಿರ್ತದೆ ಮತ್ತು ಸಿಕ್ಕಾಪಟ್ಟೆ ಔಷಧಿಯನ್ನು ಹೊಡೆದಿರ್ತಾರೆ, ಆ ಕಾರಣಕ್ಕಾಗಿ. ಸೊ ನಿಮಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಏನು ಮಾಡಿ ಅಂತ ಹೇಳಿದ್ರೆ ಸೇರಿಸ್ಕೊಳ್ಳಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಅದರಲ್ಲೂ ರಾತ್ರಿ ತರಕಾರಿಗಳನ್ನು ಕಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗನೆ ಆಗೋಗುತ್ತೆ. ಸೊ ಈ ರೀತಿ ಹೂಕೋಸನ್ನು ತೊಳೆದುಕೊಂಡು ಏನು ಮಾಡ್ತಾಯಿದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಡಿ, ಒಗ್ಗರಣೆಯಲ್ಲಿ ಬೇಯೋ ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟು ಹಾಗೆ ಬಿಡಿ. ಮತ್ತು ಇದಕ್ಕೆ ಉಪ್ಪು, ಒಂಚೂರು ಅರಿಶಿನ ಹಾಕಿ ತರಕಾರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸೇರಿಸ್ಬೇಕು. ಇದರಲ್ಲಿ ನಾವು ಪುಟಾಣಿ, ಗೋಡಂಬಿ, ಗಸಗಸೆ ಬಳಸಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಒಳ್ಳೆಯದು. ಇಲ್ಲ ಅಂದರೆ ಹಾಗೆ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿ ತಳ ಹಿಡಿದು ಕತ್ತೋಗ್ಬಿಡುತ್ತೆ, ಅದರ ಕುರ್ಮಾ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಇಲ್ಲ ತರಕಾರಿಯನ್ನು ಬೇಯಿಸ್ಕೊಂಡು ಓಪನ್ ಆಗಿ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಹಾಕಿ ನೀವು ಉಪ್ಪು ಅದೆಲ್ಲ ನೋಡಿಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಇದು ಕುದಿ ಬಂದ ತಕ್ಷಣ ಮುಚ್ಚಳ ಮುಚ್ಚಿ ಏನು ಮಾಡ್ಬೋದು ಅಂತ ಹೇಳಿದ್ರೆ 2 ವಿಸಿಲನ್ನು ಕೂಗಿಸಿದ್ರೆ ಸಾಕು, ತರಕಾರಿ ಚೆನ್ನಾಗಿ ಬೆಂದೋಗುತ್ತೆ. 3 ವಿಜಿಲ್ ಕೂಗಿಸ್ಕೊಂಡ್ರು ಓಕೆ. ಅಂದರೆ ತೀರಾ ಬೆಂದು ಚಪ್ಪಟೆ ಥರ ಆದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಹೋಳು ಬಾಯಿಗೆ ತಿನ್ನುವಾಗ ಏನಾಗಬೇಕು ಅಂದರೆ ಬರಬೇಕು. ನಾನಿಲ್ಲಿ 3 ವಿಸಿಲನ್ನು ಕೂಗಿಸ್ಕೊಳ್ತಾ ಇದ್ದೇನೆ. ನಾನಿವತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇರೋದು ದೋಸೆ ಜೊತೆಗೆ. ನೋಡಿ, ಮುಚ್ಚಳ ತೆಗಿತಿದ್ದ ಹಾಗೆ ಗಮ್ ಅನ್ನೋ ವಾಸನೆ ಬಂದುಬಿಡುತ್ತೆ. ಇಷ್ಟು ರುಚಿಯಾಗಿರ್ತಕ್ಕಂತಹ ವೆಜಿಟೇಬಲ್ ಕುರ್ಮಾ ಏನಾಯಿತು ಅಂತ ಹೇಳಿದ್ರೆ ಮನೆಯಲ್ಲೇ ರೆಡಿ ಆಯಿತು, ಹೋಟೆಲ್ ರೀತಿಯಲ್ಲಿನೇ. ಮತ್ತೊಂದು ಪಾತ್ರೆಗೆ ನಾನು ಏನು ಮಾಡ್ತಾಯಿದ್ದೇನೆ, ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿರ್ತಕ್ಕಂಥ ಚಪಾತಿ, ಪೂರಿಗೆ, ಅನ್ನಕ್ಕೆ ಏನು ಮಾಡ್ಬೋದು, ದೋಸೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅಂತ ಹೇಳಬೇಕು. ಆ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ರೆಡಿ ಆಗುತ್ತೆ. ಇಲ್ಲಿ ನೀವು ಹಸಿ ಪುದೀನ ಇಲ್ಲದೆ ಹೋದರೆ ಪೌಡ್ರ್ ಏನಾದರೂ ಮಾಡಿಟ್ಕೊಂಡಿದ್ರೆ ಪುದೀನದು, ಆ ಪೌಡ್ರು ಕೂಡ ಕೊನೆಯಲ್ಲಿ ಸೇರಿಸ್ಬೋದು. ಹೀಗೆ ಸ್ವಲ್ಪ ಲಿಂಬು ಹಾಕಿದರೆ ತಯಾರಾಯಿತು. ಲಿಂಬು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.